ನಮ್ ಜೋಡಿ ಚೆನ್ನಾಗಿದೆ. ನಮ್ ಜೊತೆ ಆಕ್ಟ್ ಮಾಡಿದ್ರೆ ನಿಮ್ ಹೆಂಡತಿ ಹೋಗಿದ್ದಾರೆ ಅಂತ ಅದೊಂದು ಆಕ್ಟ್ ಮಾಡಿಲ್ಲ. ಸರ್ ಇವ್ರದ್ದು ಹೆಂಗೆ ಸರ್, ನನ್ ಸಾಗರ್ದ ಒಂದು ವಿಷಯ ಅರ್ಥ ಆಗ್ಬೇಕು ಸರ್. ಅವರೊಂಥರ ರಮೇಶ್ ಅರವಿಂದ್ ಇದ್ದಂಗೆ ಸರ್. ಅದಲ್ಲ ಸರ್, ಏಜೇ ಆಗಲ್ವಲ್ಲ ಸರ್ ಆ ಮನುಷ್ಯನಿಗೆ. ಪಾಪ ಯಾಕೆ ಡಿಸಪಾಯಿಂಟ್ ಮಾಡ್ತಾರೆ ಸುಮಾರು ಏಜ್ ಆಗಲ್ಲ ಅಂದ್ರೆ ಏನೋ 3-3 ವರ್ಷ ಆಗಿದೆ. ಮತ್ತೆ ಸರ್ ಸ್ವೀಟ್ 16 ಅವಾಗ ಹೇಳಿದ್ರಲ್ಲ ಚಿಕ್ಕ ಪಾಪ ಅವ್ರನ್ನ ಯಾಕೆ ಅಂಕಲ್ ಮಾಡ್ತೀರಾ? ಥ್ಯಾಂಕ್ ಯು ಅಂಕಲ್. ಏನೋ ಈ 8ನೇ ತಿಂಗಳು ಬಂದ್ರೆ ಒಬ್ಬ ಮಗ 8 ತಿಂಗಳು ಮತ್ತೆ ಅವ್ರು ಹೇಳಿದ್ರೆ ಡೈರೆಕ್ಟ್ ಆಗಿ ಅದಕ್ಕೆ ರುಮಾಸಿ ಮಾಡಿದ್ರಲ್ಲ, ಅದಕ್ಕೆ ಅವ್ರ ಕಾಂಬಿನೇಷನ್ ಯಾರು ಹೇಳಿ? ದೊಡ್ಡಣ್ಣ. ಏನ್ ನೋಡ್ತಾ ಇದೆಯಾ? ಅಲ್ಲ ಕ್ಯಾಮ್ರಾ ಮುಚ್ಚೋದಕ್ಕೆ ಮಾತ್ರ ಬರಬೇಕು. ಅದನ್ನೇ ನಮ್ಮ ಉಪಾಸಿ ಬಸ್ಸಲ್ಲಿ ಹೇಳ್ಬಿಟ್ಟವ್ರೆ ಡೇಲನ್ನ ಚಟ್ಪಟ ಅಂತ ಬೇರೆ ಆಗಿದ್ರು ಬಾಕ್ಸ್ ಹೇಳ್ತಾರೆ ಇಂಜಿನಿಯರಿಂಗ್ ಮಾಡಿಸಿ MBBA ಮಾಡ್ಸೋ ಅಂತ ನನ್ನ ಮಗ. ನಾನೊಬ್ಬರೇ ಏನಂತೀರ ಈಗ ರಾಜ್ಕುಮಾರ್ ಅವ್ರು ಬೇಕು ಅವ್ರಿಗೆ. ಅಲ್ಲ ನಿನ್ನ ನೋಡ್ತಾ ಇದ್ರೆ ಮಾತಾಡಬೇಕು ಅನಿಸುತ್ತೆ, ಮಾತಾಡೋಕ್ಕಾಗಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನೀನು ನನ್ನ ಹತ್ತಿರ ಬರಬೇಡ, ನನ್ನ ಜೊತೆ ಮಾತಾಡಬೇಡ, ಅದು ಯಾಕೆ ಅಂತ ಗೊತ್ತಿಲ್ಲ. ನನಗೊಂಥರ ಆಗ್ತದೆ. ಒಂದು ರೀಲ್ಸ್ನೂ ಬಿಟ್ಟಿಲ್ಲ, ಒಂದು ಸಿನಿಮಾನೂ ಬಿಟ್ಟಿಲ್ಲ, ಒಂದು ಸಾಂಗ್ನೂ ಬಿಟ್ಟಿಲ್ಲ. ಬರಲಿಲ್ಲ ಹುಡುಗರಿಗೆ ಒಂದು ಚಪ್ಪಾಳೆ. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ ಶಾಲೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ, ಮನೆಗೆ ಬಂದು ಹೋಗೋರ ಹತ್ರ ಮಾತಾಡ್ತೀರಾ. ಈ ನಟ ದೃಷ್ಟಿ ಹತ್ರ ಒಂದೇ ಒಂದ್ ಮಾತಾಡ್ಬೇಕು ಅಂತ ಅನ್ಸೋದಿಲ್ವೇನು? ನೀವು ಮಾತಾಡ್ದೆ ನಿಮ್ ಧ್ವನಿ ಹೇಗಿದೆ ಅಂತಾನೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಮೂಗಿ ಆಗ್ಬಿಡ್ತೀನಿ ಅಂದ್ರೆ ನಾನು ಮೂಗಿ ಆಗ್ಬಿಡ್ತೀನಿ. ನೀವು ನೋಡಿ, ನಿಮ್ಮ ಕೈಯಲ್ಲಿ ನನಗೆ ಹೊಡೆದ್ಬಿಡಿ, ಹೀನಾಮಾನವಾಗಿ ಬೈದ್ಬಿಡಿ, ನಿಮ್ಮ ಧ್ವನಿ ಹೇಗಿದೆ ಅಂತ ನಾನು ಕೇಳ್ಕೊಳ್ತೀನಿ. ಮಾತಾಡಿ ಅಂದ್ರೆ ಮಾತಾಡಿ. ಮನೆ ಕಾಯುವಾಗ ಯಾಕೆ ಬೇಕಾಗಿತ್ತು? ಜಮಾಯಿಸು ಕಳ್ಕೊಂಡೆ ಕಾವೇರಿ ಹುಚ್ಚಿ ಅಂತೆ ಆಕೆ ಗಂಡ ಆಫೀಸ್ನಲ್ಲಿ ಕೆಲಸ ಮಾಡೋನು ಅವಳು ಲವ್ ಮಾಡ್ತಿದ್ದಾನಂತೆ. ಪಾಪ ನೀನೇನ್ ಮಾಡ್ತಾನೆ? ಹೆಂಡತಿ ಹುಚ್ಚಿ, ಅವಳಿಂದ ಇನ್ನೇನ್ ತಾನೇ ಖುಷಿ ಪಡ್ತಾನೆ. ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಶರಪಂಚರ ಅಂತ ಒಂದು ಸಿನಿಮಾ ಇವತ್ತಿಗೂ ಪ್ರಸಿದ್ಧ ಮಕ್ಕಳಲ್ಲಿ ಮಾಡ್ತಾರೆ ಈ ಡೈಲಾಗ್. ಇವಾಗ ನಾಗವಲ್ಲಿ ಅಂತ ಒಂದು ಡೈಲಾಗ್ ಬಂತಲ್ಲ, ಆ ಥರ ಆ ಕಾಲದಲ್ಲಿ ದೊಡ್ಡ ಒಂದು ಸಂಭಾಷಣೆ ಆ TV ಸಿನಿಮಾಗಳಲ್ಲಿ ಇರೋಂಥ ಕಾಲದಲ್ಲಿ ನೋಡಿ ಎಂಥ ಸಂಭಾಷಣೆ ಅದು ಅಲ್ವಾ? ಒಂದು ಮಾತು ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಲಕ್ಷ್ಮಿ